ದಷ್ಟ ಅಧಿಕಾರಿ ಜನಸ್ನೇಹಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಿಗಿಯವರು 51 ವಯಸ್ಸು ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬಿಳಿಗಿಯವರು ಹುಟ್ಟೂರಿನಲ್ಲಿ ನೀರವ ಮೌನವನ್ನು ಮೆರೆದಿದ್ದಾರೆ. ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಿಗಿ ನಿಧನಗೊಂಡಿದ್ದಾರೆ. ಭೀಕರ ಕಾರು ಅಪಘಾತದಿಂದ ತಮ್ಮ ಕೊನೆಯುಸಿರು ಚೆಲ್ಲಿದ್ದಾರೆ. 51 ವರ್ಷದ ಮಹಾಂತೇಶ್ ಬಿಳಿಗಿ ಐಎಎಸ್ ಅಧಿಕಾರಿಯಾಗಿದ್ದರು. ಹಲವು ಯುವಕರಿಗೆ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಂತಹ ಎಲ್ಲ ಯುವ ಜನತೆಗೆ ಇವರು ಸ್ಫೂರ್ತಿಯಾಗಿದ್ದರು. ಮಹಾಂತೇಶ್ ಬಿಳಿಗಿ ಹುಟ್ಟೂರಿನಲ್ಲಿ ನೀರವ ಮೌನ ಮೆರೆದಿದ್ದಾರೀಗ. ರಾಮದುರ್ಗ ಪಟ್ಟಣದ ನವಿಪೇಟದಲ್ಲಿರುವಂಥ ಬಿಳಿಗಿಯವರ ಮನೆ ನಿವಾಸದ ಬಳಿ ಜಮಾವಣೆಗೊಳ್ಳುತ್ತಿದ್ದಾರೆ ಸಂಬಂಧಿಕರು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಿಟ್ಟಿರುವಂಥದ್ದು. ಮಹಾಂತೇಶ್ ಬಿಳಿಗಿ ನೆನೆದು ಹಲವು ಅವರ ಸ್ನೇಹಿತರು ಭಾವುಕರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಿಂದ ಮಹಾಂತೇಶ್ ಬಿಳಿಗಿಯ ಒಂದು ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದ್ದು, ಇನ್ನು ಮರಣೋತ್ತರ ಪರೀಕ್ಷೆ ಬಳಿಕ ಹುಟ್ಟೂರಿಗೆ ಮೃತದೇಹವನ್ನು ರವಾನೆ ಮಾಡಲಾಗುವುದು. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಖಾಸಗಿ ಆಸ್ಪತ್ರೆಯಿಂದ ಮಹಾಂತೇಶ್ ಬಿಳಿಗಿಯವರ ಮೃತದೇಹವನ್ನು ರವಾನೆ ಮಾಡ್ತಾ ಇರುವುದನ್ನು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಅವರ ಮೃತದೇಹವನ್ನು ರವಾನೆ ಮಾಡಲಿದ್ದಾರೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರ ಬಳಿಕ ಅವರ ಹುಟ್ಟೂರಿಗೆ ಅವರೊಂದು ಮೃತದೇಹವನ್ನು ರವಾನೆ ಮಾಡಲಾಗುವುದು. ಬಾಲ್ಯದಲ್ಲಿ ಕಷ್ಟಪಟ್ಟ ಬಗ್ಗೆ ಹಲವು ಸಂದರ್ಶನದಲ್ಲಿ ಬಿಳಿಗಿಯವರು ಹೇಳಿಕೊಂಡಿದ್ದಾರೆ. ಒಬ್ಬ ದಷ್ಟ ಅಧಿಕಾರಿ ಇವರು. ಖಾಸಗಿ ಆಸ್ಪತ್ರೆಯಿಂದ ಮಹಾಂತೇಶ್ ಬಿಳಿಗಿಯವರ ಮೃತದೇಹವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಅವರ ಮನೆ ಹತ್ತಿರ ದಷ್ಟ ಭೀಕರ ಕಾರು ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಚೆಲ್ಲಿದ್ದಾರೆ. ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಿಗಿ ನೆನೆದು ಅವರ ಸ್ನೇಹಿತರು ಈಗಾಗಲೇ ಮನೆ ಹತ್ತಿರ ಜಮಾವಣೆಗೊಂಡಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮಹಾಂತೇಶ್ ಬಿಳಿಗಿಯವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಐಎಎಸ್ ಅಧಿಕಾರಿಯಾಗಿದ್ದುಕೊಂಡು ಬಾಲ್ಯದಲ್ಲಿ ಕಷ್ಟಪಟ್ಟಿದ್ದರು. ಯಾವ ರೀತಿ ಅವರು ಐಎಎಸ್ ಅಧಿಕಾರಿ ಆದರು ಅನ್ನೋ ಹಿನ್ನೆಲೆಯ ಬಗ್ಗೆ ಮಾತನಾಡಿಕೊಂಡಿದ್ದರು ಕೂಡ. ಮಹಾಂತೇಶ್ ಬಿಳಿಗಿಯವರು 1974ರಲ್ಲಿ ಜನಿಸಿದರು. ಜನಸ್ನೇಹಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಿಗಿಯವರು 51 ವಯಸ್ಸಿನಲ್ಲಿ ಸಾವನ್ನಪ್ಪಿರುವಂಥದ್ದು. ಭೀಕರ ರಸ್ತೆ ಅಪಘಾತದಲ್ಲಿ ಮಹಾಂತೇಶ್ ಬಿಳಿಗಿ ತಮ್ಮ ಕೊನೆಯುಸಿರೆಳೆದಿದ್ದಾರೆ. ವಿಜಯಪುರದಿಂದ ಕಲಬುರಗಿಗೆ ಆಗಮಿಸುತ್ತಿದ್ದಂಥ ವೇಳೆ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಒಂದು ದುರ್ಘಟನೆಯಾಗಿದೆ. ಇನ್ನು ಹಲವು ಜಿಲ್ಲೆಗಳಲ್ಲಿ ಡಿಸಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಈ ದಕ್ಷ ಅಧಿಕಾರಿ. ಬೆಸ್ಕಾಂ ಬಳಿಕ ಖನಿಜ ನಿಗಮದ MD ಮಹಾಂತೇಶ್ ಬಿಳಿಗಿಯವರು. ಅಪಘಾತದಲ್ಲಿ ಮಹಾಂತೇಶ್ ಬಿಳಿಗಿ ಸೇರಿ 3 ಸಾವನ್ನಪ್ಪಿರುವಂಥದ್ದು. ಮದುವೆ ಸಂಭ್ರಮದಲ್ಲಿ ಭಾಗವಹಿಸಲು ಮಹಾಂತೇಶ್ ಅವರು ಹೊರಟಿದ್ದರು. ಈ ವೇಳೆ ಸಾವನ್ನಪ್ಪಿರುವಂಥ ಘಟನೆಯಾಗಿದೆ. ಮದುವೆ ಆಕ್ಸಿಡೆಂಟ್ ಆಗಿದೆ. ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಹಿರಿಯ ಐಎಎಸ್ ಅಧಿಕಾರಿ ಅವ್ರ ಜೊತೆಗೆ ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು, ಓನ್ ಕಸಿನ್ ಬ್ರದರ್ಸ್, ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್, 5 ಪ್ಯಾಸೆಂಜರ್ಸ್ ಇದ್ರು ಗಾಡಿಯಲ್ಲಿ. ಅವರು ಸಿಂಧಿಗೆ ಕಡೆಯಿಂದ ಬರ್ತಾ ಇದ್ರು. ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದು ಬರ್ತಾರೆ ಅಲ್ಲಿ ಒಂದು ಬೈಪಾಸ್ ಹತ್ರ ಒಂದು ಆಕ್ಸಿಡೆಂಟ್ ಸ್ಥಳದಲ್ಲಿ ಇಬ್ಬರು ಆಗಿದ್ರು. ಅದ ನಂತರ 3 ಸರ್ವೈವರ್ಸ್
ಆಫೀಸರ್, ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಏನಾದರೂ ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ, ಅವರು ಸೀರಿಯಸ್ ಇದ್ದಾರೆ, ಅವ್ರನ್ನು ಈಗ ಐಸಿಯಲ್ಲಿ ಇದ್ದಾರೆ. ಪಿ ಎಂ ಸಹ ಮುಗಿಸಿ ಅವ್ರ ಫ್ಯಾಮಿಲಿಗೆ ವಾಪಸ್ ಕಳಿಸ್ತಾರೆ. ಎಕ್ಸ್ಪ್ರೆಸ್ ಅಡ್ಮಿರಲ್ಸ್ ಕಂಟ್ರೋಲೆನ್ಸಸ್ ಜಿಲ್ಲಾಡಳಿತದಲ್ಲಿ ಇರೋದು ಎಲ್ಲ ಅಧಿಕಾರಿಗಳು ನಮ್ಮ ಸಾಹೇಬ್ರ ಬಗ್ಗೆ ಅವರು ಹೆಂಗಂದ್ರೆ ನಾವು ಹೈಸ್ಕೂಲು PUC ಕ್ಲಾಸ್ಮೇಟು. ಅವ್ರ ಪರಿಸ್ಥಿತಿ ಬಡತನದಲ್ಲಿ ಇದ್ರು ಅವರ ಜೀವನದ ಮೌಲ್ಯಗಳು ಅಗ್ದಿ ಉನ್ನತ ಮಟ್ಟದೊಳಗೆ ಇದ್ದು. ನಾನು PUC ಆರ್ಟ್ಸ್ ತಗೊಂಡಿದ್ನಿ. ನೀನು ಆಪ್ಷನಲ್ ಇಂಗ್ಲೀಷ್ ತಗೋ ಅಂಥೇಳಿ ನನಗೆ ಒತ್ತಾಯದ ಮೇಲೆ ಆಪ್ಷನಲ್ ಇಂಗ್ಲೀಷ್ ಮಾಡಿಸಿ ನನ್ನ ಸಲುವಾಗಿ ಲೈಬ್ರರಿಗೆ ಬಂದು ಇಂಗ್ಲೀಷ್ ನನಗೆ ಟೀಚ್ ಮಾಡ್ತಿದ್ರು. ಅವರು 10th ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಆಮೇಲೆ ಅವರು PUC ಆಯ್ತು, ಡಿಗ್ರಿ ಆಯ್ತು, ಗೋಲ್ಡ್ ಮೆಡಲ್ ನಮ್ಮ ಬೆಂಬಳಿ ಕಾಲೇಜಲ್ಲಿ ತಗೊಂಡ್ರು. ಅದೇ ರೀತಿ ಮುಂದೆ ಅವರ ತನ್ನ ಪರಿಸ್ಥಿತಿನೂ ಇದ್ದು. ಅದರಲ್ಲಿ ನಮ್ಮ ಇಬ್ಬರು ದೋಸ್ತರು ಅದಾರೆ, ನಮ್ಮ ಜಂಗವಾಡ ಸರು, ನಮ್ಮ ಹುಳ್ಳೂರು ಬಸು ಸರು. ಅವ್ರ ಪರಿಸ್ಥಿತಿನೂ ಸ್ವಲ್ಪ ಅಷ್ಟರ ಮಟ್ಟಿಗೆ. ಅಂಥದ್ರಲ್ಲಿ ನಮ್ಮ ಸಾಹೇಬರಿಗೆ ಅವರು ಒಡನಾಟ ಜಾಸ್ತಿ ಭಾಳ ನಮ್ಗಿಂತ ಹೆಚ್ಚು ಇತ್ತು. ಅವರಿಗೆ MA ಪದವಿ ಅಡ್ಮಿಷನ್ ಮಾಡುವಾಗ ಅವರು ಸ್ವಲ್ಪ ಹೆಲ್ಪ್ನೂ ಮಾಡಿದರು. ನಮ್ಮ ಜಂಗವಾಡ ಸರ್ ಆತಿ, ಹುಳ್ಳೂರು ಬಸು ಸರ್ ಆತಿ. ರಾಮನಗರದಾಗ ಬರತ್ತಿದ್ವಿ ಫಂಕ್ಷನಿಗೆ ಅಟೆಂಡ್ ಮಾಡೋಕೆ. 2 ಫಂಕ್ಷನ್ ಹೋಗಿ ಅಟೆಂಡ್ ಮಾಡೋಕೆ ಬಂದಿದ್ರು. 2 ಫಂಕ್ಷನ್ ರಾತ್ರಿ ಮುಗಿಸ್ಕೊಂಡು ಹೊಳ್ಳಿ ನಾನು ರಾತ್ರಿ ಹೋಗ್ತೀವಿ ಊರಿಗೆ ಅಂತ ಹೇಳಿದ್ರು ನನಗೆ ಫೋನಲ್ಲಿ. ಅಷ್ಟೊಂದು ಗೊತ್ತು. ಮಾಂತೇಶ್ ಅವ್ರು ರೀ, ಆಮೇಲೆ ನಮ್ಮ ಬೀಗ್ರ ಶಂಕರ್ ಅವರು, ವೀರಣ್ಣರು, 3 ಮಂದಿ ಉಳ್ಕಿದ್ರು. ಇನ್ನಿಬ್ಬರು ಇದ್ರಂತ್ರಿ. ಅದು ಗೊತ್ತಿಲ್ಲ ನನಗೆ, ಅದು ಗೊತ್ತಾಗಿಲ್ಲ. ನಾವು ಅದನ್ನು ಹುಡುಗಿ ಬಂದೇವ್ರಿ. ಈಗ ನಂಗೆ ಇಲ್ಲಿ ಕಲ್ಯಾಣ ಬಗ್ಗೆ ಹೋದ್ಮೇಲೆ ಮೆಸೇಜ್ ತಿಳಿಯಿತು, ನಮ್ಮ ಬೀಗ್ರಿಗೆ ಫೋನ್ ಮಾಡಿದ್ರು ಹಿಂಗಾಗೈತೆ ಅಂತೇಳಿ. ಅಲ್ಲಿ ಎಲ್ಲ ಡ್ರೆಸ್ ಹಾಕೊಂಡು ಹಂಗೆ ಬಂದಿ ನೋಡ್ರಿ. ಇಲ್ಲಿ ಫ್ಯಾಮಿಲಿಲ್ಲ ನಮ್ಮ ಮಗಳು ಕೊಟ್ಟೇನ್ರಿ. ಇಲ್ಲಿ ಈಗ ನಾಳೆ ಮದುವೆ ಇದೆ ಕಲ್ಯಾಣವ್ರ ಮನೆಗೆ, ಇನ್ನೊಂದು ಕಮಿಟೇರ್ ಮನೆಗೆ. 2 ಫಂಕ್ಷನ್ ರಾತ್ರಿ ಅಟೆಂಡ್ ಮಾಡಿ ಹೊಳ್ಳಿ ಹೋಗೋರಿದ್ರು ಅವರು. ರಾತ್ರಿನ ನಾಳೆ ಆಗಂಗಿಲ್ಲ, ರಾತ್ರಿ ಬಂದು ಹೋಗಿ ಬೆಟ್ಟಾಗಿ ಬರ್ತೀನಿ ಅಂತ ಹೇಳಿದ್ರು ನಮಗೆ. ಹೊಳ್ಳಿ ಏನಾಯ್ತದು, ಅವರು 27ಕ್ಕೆ ಫಂಕ್ಷನ್ ಐತ್ರಿ ಮನ್ಯಾಗೆ. ಮಗಳು ಕೊಡೋದು, ಅವ್ರ ತಂಗಿ ಮಗಳು ಇಳಕಲ್ಲಿ ಕೊಡೋದಿತ್ತು. ಅದಕ್ಕೆ ನಾವು ರಾತ್ರಿ ಬಂದಕ್ಕೆ ಮತ್ತೆ ಹಿಂಗಿತ್ತು ಅಂತ ಹೇಳಿದ್ರು ನಮಗೆ. ಯಾರು ತಂಗಿ ಮಗಳು? DC ಸರ್ ತಂಗಿ ಮಗಳು. ಒಳ್ಳೆ ನೈಟ್ ಫಂಕ್ಷನ್ ಮುಗಿಸ್ಕೊಂಡು ನಾಳೆ ಅಲ್ಲಿ 20ಕ್ಕೆ ಪ್ರಿಪೇರ್ ಆಗಿ 27ಕ್ಕೆ ಇಳಕಲ್ಲಿ ಹೋಗೋರಿದ್ರಿ ಅಲ್ಲಿ. ಇನ್ನು ಮೃತರಿಗೆ ಪತ್ನಿ ಮತ್ತು ಮಕ್ಕಳಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ರು ಇವರು. ಮಹಾಂತೇಶ್ ಬಿಳಿಗಿಯವರು 1974 ಮಾರ್ಚ್ ಅಂದು ಇವರು ಜನಿಸಿರುವಂಥದ್ದು. ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನವರಾಗಿದ್ದರು ಇವರು. ಇನ್ನು ಅವರ ಪೋಷಕರು ಕೂಲಿ ಕೆಲಸ ಮಾಡಿಕೊಂಡು ಇವರನ್ನು IAS ಅಧಿಕಾರಿ ಮಾಡಿದರು. ಅಗ್ದಿ ಕಡುಬಡತನದ ಫ್ಯಾಮಿಲಿಯಿಂದ ಬಂದಂಥ ದಕ್ಷ ಅಧಿಕಾರಿ ಇವರು. ಮಹಾಂತೇಶ್ ಬಿಳಿಗಿಯವರು 1974 ಮಾರ್ಚ್ 27ರಲ್ಲಿ ಜನಿಸಿದರು. ಹಲವು ಯುವಕರಿಗೆ ಇವರು ಸ್ಫೂರ್ತಿಯಾಗಿದ್ದರು. ಇನ್ನು ಇವರ ಹಿನ್ನೆಲೆ ಬಗ್ಗೆ ಹೇಳಬೇಕಾದ್ರೆ ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಾಜೇಶ್ ಹುಗಾರ್. ರಾಜೇಶ್, ಇವತ್ತು ನಿಜಕ್ಕೂ ಜವರಾಯನ ಅಟ್ಟಹಾಸ ಅಂತಲೇ ಹೇಳ್ಬೋದು. ಒಬ್ಬ ದಕ್ಷ ಅಧಿಕಾರಿಯನ್ನು ಕಳೆದುಕೊಂಡಿದ್ದೇವೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಎಸ್ ಕಾರ್ತಿಕ್, ಏನಂದ್ರೆ ಇವತ್ತು ಏನು ಬಿಜಾಪುರದಿಂದ ಕಲಬುರಗಿಗೆ ಹೋಗುವ ಮಾರ್ಗ ಮಧ್ಯೆ ಏನು IAS ಅಧಿಕಾರಿ ಅಂತ ಮಹಾಂತೇಶ್ ಬಿಳ್ಗಿ ಅವರು ಅಪಘಾತದಲ್ಲಿ ಮೃತರಾಗಿರುತ್ತಂತ ಹೇಳ್ಬೋದು. ಅವ್ರ ಜೊತೆ ಇಬ್ಬರು ಸಹೋದರರು ಕೂಡ ಮೃತರಾಗಿತ್ತು. ಅವರ ಹುಟ್ಟೂರಾದಂತ ಏನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವಂತ ಅವರ ಏನು ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಸಾಕಷ್ಟು ಅವರ ಅಭಿಮಾನಿಗಳು, ಸ್ನೇಹಿತರು, ಕುಟುಂಬದಸ್ಥರು ಕೂಡ ಆಗಮಿಸಿ ಈಗ ಸದ್ಯ ಅಲ್ಲಿ ಏನು ಅವರ ಆಗಮನಕ್ಕಾಗಿ ಕಾಯ್ತಾ ಇದಾರೆ ಅಂತ ಹೇಳ್ಬೋದು. ಅವರು ಏನು ಈಗ ಕಲಬುರಗಿಯಿಂದ ನೇರವಾಗಿ ಅವರ ಏನು ಪಾರ್ಥಿವ ಶವ ಏನಿರುತ್ತೆ ಅದು ಏನು ಮಧ್ಯರಾತ್ರಿ ಬರ್ಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಏನ್ ರಾಮದುರ್ಗ ಪಟ್ಟಣ ಕೂಡ ಸಾಕಷ್ಟು ನೇರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಏನು ಸಾವಿನ ಸುದ್ದಿ ತಿಳಿತದಂತೆ ಸಾಕಷ್ಟು ಏನಂತಂದ್ರೆ ಅವರು ಏನು
ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಕಲ್ತಂತ ಏನು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಂಬಿನಿ ಮಿಡಿದಾರೆ ಅಂತ ಹೇಳ್ಬೋದು. ಈಗ ಅವರೆಲ್ಲರೂ ಕೂಡ ರಾಮದುರ್ಗದ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ಬೆಳಗಿನ ಜಾವ ಏನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಸಾಕಷ್ಟು ಸಿದ್ಧತೆ ಕೂಡ ಈಗ ನೆರವೇರ್ತಾ ಇದೆ. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.